ಬೆಳಗ್ಗೆ ತರಕಾರಿಗಳನ್ನು ಸೊಪ್ಪುಗಳನ್ನು ತರ್ತಾ ಇರ್ತೀವಿ. ಅದನ್ನು ಯಾವ ರೀತಿ ಬೆಳಿತಾರೆ, ಅದನ್ನು ಯಾವ ರೀತಿ ಶೀಡ್ ಕಟ್ತಾರೆ, ಅದನ್ನು ಯಾವ ರೀತಿ ಮಾರ್ಕೆಟಿಗೆ ಸಪ್ಲೈ ಮಾಡ್ತಾರೆ, ಅದರಲ್ಲೂ ಕೂಡ ಸಾಕಷ್ಟು ಜನರು ಉದ್ಯೋಗ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ವಿದ್ಯಾವಂತರು ಕೂಡ ಅದರಲ್ಲಿ ಆಗಿದ್ದಾರೆ. ಆ ಒಂದು ಸೊಪ್ಪಿನ ತರಕಾರಿಯಲ್ಲೂ ಕೂಡ ಬೇಸಾಯಲ್ಲೂ ಕೂಡ ಒಬ್ಬರು ಜೀವನವನ್ನು ಕಂಡುಕೊಂಡಿದ್ದಾರೆ. ಅವರ ಈ ಒಂದು ಚಿತ್ರಣವನ್ನು ಈ ಒಂದು ಕಿಸಾನ್ವಾರ್ತೆ.com ಈ ಮೂಲಕ ಸಾದರಪಡಿಸ್ತಾ ಇದೆ. ನಿಮ್ಮ ಹೆಸರು ಏನ್ರಿ? ಸರ್ ಮಂಜೇಗೌಡ ಅಂತ. ಎಷ್ಟು ಎಕರೆ ಜಮೀನು? ಸರ್ 1 ಎಕರೆ ಇದೆ ಸರ್. ಅಷ್ಟೇ. ಒಂದು ಎಕರೆ ಬರೀ ತರಕಾರಿ ಬೆಳಿತೀರಿ? 1 ಎಕರೆ ತರಕಾರಿ ಇದೆ. ಇದೇನು ಹಾಕಿರೋದು ಇವಾಗ? ಈಗ ಮೆಂತ್ಯ ಸೊಪ್ಪು ಹಾಕಿದ್ದೀವಿ. ಮೆಂತ್ಯ ಹಾಕಿದ್ದೀರಿ. ಬೀಜ ಚೆಲ್ಲಿದ ಎಷ್ಟು ದಿವಸಕ್ಕೆ ಬರುತ್ತೆ ಇದು? ಬೀಜ ಚೆಲ್ಲಿದು 40 ದಿವಸಕ್ಕೆ ಬರುತ್ತೆ ಸರ್. ಬೀಜ ಚೆಲ್ಲಿ ಬರೀ 40 ದಿವಸಕ್ಕೆ ಬರುತ್ತೆ. ಏನಂಗೆ ಚೆಲ್ತಾನೆ ಇರ್ತೀರಿ? ಇಲ್ಲ ಸರ್, ಇದೊಂದು ಬ್ಯಾಚ್ ಚೆಲ್ತೀವಿ. ನೆಕ್ಸ್ಟು ಮತ್ತು ಬೀಟ್ರೋಟು ಮತ್ತು ಮೆಣಸಿ ಗಿಡ ಏನಾದ್ರು ಮಾಡ್ತೀವಿ ಸರ್. ನೀರಿಂದು ಕೊರತೆ ಇಲ್ಲ ಅಂದರೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದನ್ನು ನಾವು ಒಂದು 3 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಇದೇನು ಎಷ್ಟು ಒಂದು ಅರ್ಧ ಗುಂಟೆ ಆಗುತ್ತೆ ನೀವು? ಸರ್ ಒಂದು 4 ಕುಂಟೆ ಬರ್ಬೋದು. 4 ಕುಂಟೆನಾ? ಹಾಂ, 3 ಕುಂಟೆ ಬರ್ಬೋದು. 3 ಗುಂಟೆ ಬರ್ತದೆ. ಈ 3 ಗುಂಟೆಗೆ ಎಷ್ಟು ಬರ್ತದೆ ಸರ್? 3 ಗುಂಟೆಗೆ ಎಷ್ಟು ಬರ್ತದೆ ಆದಾಯ? 3 ಗುಂಟೆಗೆ ಏನು ಅಂದರೆ ಒಂದು 8 ರಿಂದ 9 ಸಾವಿರ. 8 ರಿಂದ 9 ಸಾವಿರ? ಹಾಂ ಸರ್. 3 ಗುಂಟೆಗೆ 8 ರಿಂದ 9 ಸಾವಿರ ಒಳ್ಳೆ ಆದಾಯ ಆಯ್ತಲ್ರಿ? ಹ್ಞೂ ಸರ್, ಅಷ್ಟಾದ ರೈಟ್ ಸಿಕ್ಕಿರೆ ಪರವಾಗಿಲ್ಲ ಸರ್. ರೈಟ್ ಇಲ್ಲ ಅಂದರೆ ಇವಾಗ ನೋಡಿ 3 ಸಾವಿರ 4 ಸಾವಿರ ಸಿಗ್ತಾ ಇದೆ. ಎಷ್ಟಕ್ಕೆ? ಈ 3 ಗುಂಟೆಗೆ. 3 ಗುಂಟೆ ಈಗ ರೈಟ್ ಇಲ್ಲಲ್ಲ ಸರ್, ಹಾಗಾಗಿ. ಒಮ್ಮೆ ರೇಟ್ ಇರುತ್ತೆ, ಒಮ್ಮೆ ಇರೋಲ್ಲ. ಹೌದು ಸರ್, ಒಮ್ಮೆ ರೈಟ್ ಇರುತ್ತೆ, ಒಮ್ಮೆ ರೈಟ್. ಏನೇನು ಮಾಡ್ತೀರಿ ಇದಕ್ಕೆ? ಸರ್ ಇನ್ನು ಶಾವಂತಿಗೆ ಬೆಳಿತೀವಿ. ಅಲ್ಲ, ಇದಕ್ಕೆ ಏನೇನು ಬೆಳೆ ಹಾಕಿಂದ ಏನು ಮಾಡ್ತೀವಿ? ಬೀಜ ಚೆಲ್ಲಿಂದ ಏನು ಮಾಡ್ತೀರಿ? ಈಗ ಬೀಜ ಚೆಲ್ಲಿದ ಮೇಲೆ ಗೊಬ್ಬರ ಹೋಗ್ತೀವಿ. ಏನು ಗೊಬ್ಬರ ಹಾಕ್ತೀರಿ? 20-20, ಯೂರಿಯಾ, DAP, ಮತ್ತು ಅಷ್ಟೊತ್ತಿಗೆ ಸ್ಪ್ರೇ ಮಾಡ್ತೀವಿ. ಒಂದು 45 ದಿವಸ ಇಷ್ಟೊಂದು ಮಾಡ್ತೀರ ಅದಕ್ಕೆ? ಹೌದು ಸರ್, ಅಷ್ಟು ಮಾಡಲೇಬೇಕಾಗುತ್ತೆ. ಅಷ್ಟು ಮಾಡಲಿಲ್ಲ ಅಂದರೆ ಈ ಬೆಳೆ ಬರಲ್ಲ, ಶೈನಿಂಗ್ ಬರಲ್ಲ ಬೆಳೆ. ಶೈನಿಂಗ್ ಬೇಕು ನಿಮ್ಗೆ? ಹೌದು, ಶೈನಿಂಗ್ ಇರಬೇಕು. ಮಾರ್ಕೆಟಲ್ಲಿ ಮೂವಿಂಗ್ ಇದ್ದರೆ ಸೇಲ್ ಆಗುತ್ತೆ, ಇಲ್ಲ ಅಂದರೆ ಸೇಲ್ ಆಗಲ್ಲ. ಅಲ್ಲಿ ಇವಾಗ ನೀವು ಇದನ್ನ ಕಿತ್ತು ಮಾರೋಕ್ಕಿಂತ ಮುಂಚೆ ಎಷ್ಟು ದಿವಸ ಮುಂಚೆ ಔಷಧ ಹೊಡಿತೀರಿ? ಔಷಧಿ ಈಗ ಚೆಲ್ಲಿದ ಒಂದು 20 ದಿನಗಳ ನಂತರ, 15 ದಿವಸದ ನಂತರ ಸ್ಪ್ರೇ ಮಾಡಿಬಿಡ್ತೀವಿ ಸರ್. ಮಾಡ್ತೀರಾ? ಅದನ್ನು ಸರಿ. ಇವತ್ತು ಕೀಳಕತ್ತಿದ್ದೀರಿ ಇವಾಗ? ಹೌದು. ಹೌದಾ? ಔಷಧಿ ಯಾವಾಗ ಹೊಡೆದಿದ್ರಿ? ಔಷಧಿ ಈಗ 25 ದಿವಸ ಆಯಿತು ಹೊಡೆದು. 25 ದಿವಸ? ಹೌದು. ಕೆಲವು ರೈತರು ಅವತ್ತು ಔಷಧ ಹೊಡೆದು ಅವತ್ತು ತೊಗೊಂಡು ಹೋಗೋದಾರ? ಹೌದು ಹೌದು. ಇಲ್ಲ ಸರ್, ಇಲ್ಲ ಇಲ್ಲ, ಹಂಗೇನು ಮಾಡಲ್ಲ. ಆ ಥರ ಏನು ಮಾಡೋಕ್ಕೆ ಹೋಗಲ್ಲ ಸರ್. ಹಾಂ, ಅದು ಉಳಿದ ಪ್ರಮಾಣ ನಮಗೆ ಗೊತ್ತಾಗುತ್ತಲ್ಲ ಸರ್, ನೋಡ್ತಾ ಇರ್ತೀವಲ್ಲ, ನೋಡ್ಕೊಂಡೆ. ಹಾಗಾಗಿ ನೋಡ್ಕೊಂಡು ಯಾವ ವೆದರಿಗೆ ಯಾವ ಥರ ಬರುತ್ತೆ ಹುಳ ಅನ್ನೋದನ್ನ ನಾವು ಇದು ಮಾಡ್ಕೊಂಡು ನಾವು ಸ್ಪ್ರೇ ಮಾಡ್ತೀವಿ. ನಿರಂತರ ಬೆಳಿತೀರಿ? ಹೌದು, ನಿರಂತರ. ಈಗ ಇದು ಕಟಾವಾದ ತಕ್ಷಣ ಮತ್ತೆ ಬೀಟ್ರೋಟು ಇಲ್ಲ ಸೇವಂತಿಗೆ ಮತ್ತು ಇಲ್ಲ ಮೆಣಸಿ ಗಿಡ ಏನಾದ್ರು ಮಾಡ್ತೀವಿ ಸರ್. ಭಾಳ ಸಂತೋಷ. ಹೌದು ಸರ್. ಕೇಳು ಕೇಳು ಕುಂತು ಕೇಳು, ಪರವಾಗಿಲ್ಲ. ಆ ಕಡೆಗೆ ನೋಡು. ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತಮಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.